ಹಾಯ್ ಹಲೋ ನಮಸ್ತೆ, ನನ್ನ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನು ಇವಾಗ ಬಂದಿರೋದು ಜೈಪುರ್ ಸಿಟಿಗೆ ಸ್ವಾಗತ ನಾನು ಮಾಡ್ತಾ ಇದ್ದೀನಿ ನಿಮಗೆ. ವೀಕ್ಷಕರು ನೋಡ್ಬೋದು ನೀವು. ಜೈಪುರಿಗೆ ಯಾಕೆ ಬಂದಿರೋದು, ಜೈಪುರಿಂದ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಇವತ್ತಿನ ಬ್ಲಾಗ್ ಯಾವುದರ ಬಗ್ಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಜೈಪುರಿಗೆ ನಾನು ಬಂದಿರೋ ಉದ್ದೇಶ, ಒಂದು ಹರಕೆ ಮಾಡಿದ್ದೆ ನಾನು. ಏನು ಹೇಳ್ತೀರಂತ ಗೊತ್ತಿಲ್ಲ, ಹಿಂದಿಯಲ್ಲಿ ಮನ್ನತ್ ಅಂತ ಹೇಳ್ತೀವಿ. ಸೊ ಹರಕೆ ಮಾಡಿದ್ದೀನಿ ನಾನು ಅಜ್ಮೀರ್ಗೆ ಹೋಗಲಿಕ್ಕೆ ಆ್ಯಕ್ಚುಲಿ. ಸೊ ಅಜ್ಮೀರ್ಗೆ ಹೋಗ್ಲಿಕ್ಕೋಸ್ಕರ ನಾನು ಜೈಪುರಿಗೆ ಬಂದಿರೋದು. ಸೊ ಇವಾಗ ಇಲ್ಲಿಂದ ಅಜ್ಮೀರ್ಗೆ ಹೋಗಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೋಗುವ. ಆಲ್ಮೋಸ್ಟ್ ಆಲ್ರೆಡಿ 10 o'clock ಆಗಿದೆ, ಇವಾಗ 10 ಆಗಿದೆ. ಸೊ ಇಲ್ಲಿಂದ ಹೋಗಬೇಕು. ಹೋಗ್ಬಿಟ್ಟು ಏನು ಮಾಡೋದು. नाम क्या है? मेरा नाम प्रभु सिंह. देखो मैं आज किसके साथ जा रहा हूँ. अभी मैं बस स्टैंड जा रहा हूँ. बस स्टैंड से मैं अजमेर जाऊँगा. मेरे को एक दोस्त मिल गया आज, देखो आप देख सकते हो. तो मैं कर्नाटका से आया हूँ, कर्नाटका से. आपका नाम क्या बोला आपने? प्रभु सिंह रावत के ऑटो पे मैं जा रहा हूँ. अजमेर जाना ना आपको, अजमेर के डायरेक्ट बस में भिजवा दूँ, है ना? मुझे ना अभी क्या करो मालूम है, मेरे को ना एक ATM के पास लेके जाओ. अच्छा, मैं पैसा निकाल दूँगा. मुझे ना बस डिपो लेके जाओ, बस डिपो. नहीं तो बस डिपो में ब्रेकफास्ट करना. हाँ तो ब्रेकफास्ट मैं करवा दूँगा रास्ते में भाई. यहाँ बसें लगती है ना अजमेर की, डायरेक्ट बस से सस्ता में काम हो जाएगा तुम्हारा. 200 फीट बाईपास से बस मिलेगी तो डायरेक्ट अजमेर. तू मालूम है मुझे बस में ट्रैवल करना है. हाँ तो बस नहीं जाना, रोडवेज में जाना है. क्योंकि मेरा बजट है ना, बजट फ्रेंडली है. मैं अरे बजट कम बजट में जाओगे आप. तो ಇವತ್ತು ನೋಡ್ಬೋದು ನಮಗೆ ಬರ್ಬೋದ್ ಸಿಂಗ್ ರಾವತ್ ಅಂತ ಒಬ್ಬ ಜನ ಸಿಕ್ಕಿದ್ದಾರೆ ಆಟೋದಲ್ಲಿ. ಸೊ ಇವರ ಆಟೋದಲ್ಲಿ ನಾನು ಹೋಗ್ತಾ ಇರೋದು ಬಸ್ ಸ್ಟೇಷನ್ಗೆ. ಬಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿದ್ದು ಅಜ್ಮೀರಿದ್ದು ಬಸ್ಸನ್ನು ಹಿಡಿಬೇಕು. ಅಜ್ಮೀರಿದ್ದು ಬಸ್ ಹಿಡಿದ್ಬಿಟ್ಟು ನಾನು ಬಸ್ ಅಜ್ಮೀರಿಗೆ ಹೋಗಬೇಕು. ರೋಡ್ ಸೈಡಲ್ಲಿ ಒಂದು ಜ್ಯೂಸ್ ಕುಡಿಲಿಕ್ಕೆ ನಿಂತಿದ್ದೀವಿ, ಕಬ್ಬಿನ ಜ್ಯೂಸು. ಕಬ್ಬಿನ ಹಾಲು ಕುಡಿತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ಲಿಚ್ಚಿ ಇದೆ, ಲಿಚ್ಚಿ. ಸೊ ನಾನು ಲಿಚ್ಚಿ ತೆಗೆದೆ, ನನಗೆ ತಿನ್ಬೇಕಂತ ಅನ್ನಿಸ್ತು. ತೆಗ್ದಿದ್ದೀನಿ. ಸೊ ನಾನಿರೋದು ಜೈಪುರಲ್ಲಿ. पीलो एक और पी लो. पी लो यार. जिंदगी है ना, जिंदगी एक ही बार मिलता है सबको. जब तक रहता है तब तक एंजॉय करो, हंसते रहो, किसी को हंसाओ, किसी को. हाँ ATM आ गया, ले लेता हूँ पैसे. तो ATM ಬಂದು ATM ಅಲ್ಲಿ ಇವಾಗ ಕ್ಯಾಶ್ ಮಾಡಬೇಕು. ಡ್ರಾ ಮಾಡುವ. ನನ್ನ ಕಾರ್ಡ್ ವರ್ಕ್ ಆಗುತ್ತಾ ಇಲ್ವ ಅಂತ ನೋಡಬೇಕು, ಡೌಟ್ ಇದೆ. ಡ್ರಾ ಮಾಡ್ತೀನಿ, ಡ್ರಾ ಮಾಡಿ ಬರ್ತೀನಿ. ರುಕೋ ಇವರು, ರುಕೋ ಕಿಧರ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇವಾಗ ಮಾಡ್ತಾ ಇರೋದು. ಇವಾಗ 10:38. क्या स्पेशल क्या है इधर? कड़ी का वो दिलाओ मेरे को. तुम भी वही खाता है ना? वो सामने कड़ी भजूरे स्पेशल. हाँ वो दिखाओ. हाँ ठीक है. ಸೊ ನನ್ನ ಜೊತೆ ಯಾರಿದ್ದಾರೆ ನೋಡಿ. तुम्हारा नाम क्या बोला? प्रभु सिंह रावत. प्रभु सिंह रावत मेरे साथ है. ಸೊ ನನ್ನ ಹತ್ರ ಪ್ರಭು ಸಿಂಗ್ ರಾವತ್ ಇದ್ದಾರೆ. ಇಲ್ಲಿ ಬಂದು ಆಟೋಮೆಟಿಕ್ ಸಡನ್ನು ಏರ್ಪೋರ್ಟ್ ಹೊರಗಡೆ ತಾನೇ ಫ್ರೆಂಡ್ಶಿಪ್ ಆಯಿತು ನಮ್ಮದು. ಸೊ ಇಲ್ಲಿವರೆಗೆ ನಾವು ಬಂದು ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಅಜ್ಮೀರಿಗೆ ಹೋಗ್ತಾ ಇರೋದು. ಸೊ ನಾನು ಇವತ್ತಿನ ಬ್ರೇಕ್ಫಾಸ್ಟ್ ಮಾಡೋದು 10:40 ಮಾರ್ನಿಂಗ್. ಕಚೋರಿ ತಿಂದುಬಿಟ್ಟು ಇಲ್ಲಿಂದ ಹೋಗ್ಬೇಕು. ಆದಷ್ಟು ಬೇಗ ಅಜ್ಮೀರಿಗೆ ಮುಟ್ಟಬೇಕು. ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಇದೆ. ಸೊ ಇವಾಗ ನಾನು ಇಲ್ಲಿಂದ ಬಸ್ಸಿಗೆ ಕಾಯ್ತಾ ಇದ್ದೀನಿ. ಸೊ ಇಲ್ಲಿಂದ ಬಸ್ ಹಿಡ್ಕೊಂಡು ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋ ಪ್ಲ್ಯಾನು. ಸೊ ಇಲ್ಲಿಂದ ಬಸ್ ಹಿಡ್ಕೊಂಡು ಅಜ್ಮೀರ್ಗೆ ಹೋಗಬೇಕು. ನನ್ನ ಜೊತೆ ನನ್ನ ಫ್ಲೈಟಲ್ಲೇ ಬಂದಂಥ ಒಬ್ಬ ಜನ ಇದ್ದಾರೆ. ನಿಮ್ಮ आपका नाम क्या है? दीपक भाई मिला मेरे को. मेरा फ्लाइट में ही था, ನನ್ನ ಫ್ಲೈಟಲ್ಲೇ ಇದ್ದರು. ಸೊ ಅವರು ಪ್ರಾಪರ್ ಅಜ್ಮೀರ್ ಅವರು.
ಸೊ ಇವಾಗ ನನಗೇನು ಪ್ರಾಬ್ಲಮ್ ಇಲ್ಲ, ಅಜ್ಮೀರ್ವರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಇದ್ದಾರೆ ಅವರು. ಅಜ್ಮೀರ್ ತಕ್ ಆ ಪೌಂಚೆ ಆಗನ ಮೇರೆ ಕೂಡ ಫಸ್ಟ್ ಟೈಮ್ ಬಂದಿದ್ದು. ಯಾರಾದರೂ ಸಿಗ್ತಾರಂತ ಹೇಳೋದು ಡೆಸ್ಟಿನಿ ಅಂತ ಹೇಳ್ತೀವಲ್ವ, ಡೆಸ್ಟಿನಿಯಲ್ಲಿ ನನಗೆ ಇವರು ಸಿಕ್ಕಿದ್ದಾರೆ. ಸೊ ನೀವು ನೋಡ್ಬೋದು, ಇವರ ಜೊತೆ ನಾನು ಅಜ್ಮೀರ್ ತನಕ ಹೋಗ್ತೀನಿ. ಅಲ್ಲಿ ಹೆಂಗೆ ರೂಮ್ ಮಾಡೋದು, ಯಾವ ರೀತಿ ಕಮ್ಮಿಯಲ್ಲಿ ರೂಮ್ ಸಿಗುತ್ತೆ ಇದೆಲ್ಲ ಕೇಳಿಬಿಟ್ಟು ನಾನು ಇವರ ಹತ್ರ ಕೇಳಿ ನಾನು ಡೆಫಿನೆಟ್ಟಾಗಿ ಅಲ್ಲಿ ಹೋಗಿ ಸ್ಟೇ ಆಗಿ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಅಜ್ಮೀರ್ ಏನೆಲ್ಲ ಇದೆ, ದರ್ಗಾ ಹತ್ರ ಹೆಂಗೆ ಮೊಹಲ್ಲ ಹೆಂಗಿದೆ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್. ನನ್ನ ಜೊತೆ ದೀಪಕ್ ಅವರಿದ್ದಾರೆ, ದೀಪಕ್ ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಸೊ ಅವರು ಕೂಡ ದುಬೈಯಲ್ಲೇ ಇರೋದು. ಸೊ ಲೋಕಲ್ ಥರ ಹೋಗು ಅಂತ ಹೇಳ್ಬಿಟ್ಟು ಲೋಕಲ್ ಬಸ್ಸಲ್ಲಿ ಹೋಗ್ತೀನಿ. ನೋಡ್ಬೋದು ಲೋಕಲ್ ಥರ ಹೋಗುವಂಥ ಲೋಕಲ್ ಬಸ್ಸಲ್ಲೇ ಆಗ್ತಿದ್ವಿ. ಏನು ನೋಡಿ, ಖಾಲಿ ಬಸ್ ಇದೆ. ಇದರಲ್ಲೇ ಹೋಗುವ, ಎಕ್ಸ್ಪೀರಿಯೆನ್ಸ್ ಮಾಡುವ. ಸೊ ನೋಡುವ, ದೀಪಕ್ ಅವರು ಹೇಳಿದ್ರು ಇದರಲ್ಲಿ ಹೋಗುವ, ಸಸ್ತಾ ಇದೆ ಅಂತ, ಕಮ್ಮಿ ಇದೆ ಅಂತ. ಸೊ दीपक भाई क्या बोलते हैं, सस्ता चलेगा ना? सस्ता है, अच्छा है, लेकिन हम लोग रोस्ट हो जाएगा ये पक्का है. ಆದರೂ ಏನು ಮಾಡೋದು, ಬಸ್ ಸಿಗ್ತಾ ಇಲ್ಲ, ಬೇರೆ ಬಸ್ ಇಲ್ಲ, ಓಲ್ವೋ ಬಸ್ ಇಲ್ಲ. ಒಂದು ಬಂತು ಹೋಯಿತು, ಅದೆಲ್ಲ ಬುಕ್ಕಿಂಗ್ ಅಂತು. ಹಾಗಾಗಿ ಇದಕ್ಕೆ ಹತ್ತಿದ್ವಿ. ಸೊ ಫೀಲಿಂಗ್ ಡಿಫ್ರೆಂಟ್ ನೋಡು. ಮಣಿಪಾಲ್ ಯೂನಿವರ್ಸಿಟಿ ನೋಡಿದ್ವಿ, ಜೈಪುರ್ ಮಣಿಪಾಲ್ ಯೂನಿವರ್ಸಿಟಿ. ಸೊ ಅಂತೂ ಇಂತೂ ನಿಯರ್ ಆಗ್ತಾ ಇದ್ವಿ. ಒಂದು 30 ಕಿಲೋಮೀಟರ್ಸ್ ಇದೆ, 30 ಕಿಲೋಮೀಟರ್. ಸೊ ನೀವೆಲ್ಲ ಕೇಳ್ಬೋದು, ಈಗ ಒಬ್ಬನೇ ಟ್ರಾವೆಲ್ ಮಾಡೋ ಏನು ಅಂತ ಐಡಿಯಾ ಇಲ್ಲ. ಸೊ ನನ್ನ ಒಬ್ಬನೇ ಟ್ರಾವೆಲ್ ಮಾಡಿ ತುಂಬ ಅಭ್ಯಾಸ. ಒಬ್ಬನೇ ಟ್ರಾವೆಲ್ ಮಾಡೋದ್ರಲ್ಲಿ ಒಂದು ಮಜಾ ಬೇರೆ ಇದೆ, ಅಲ್ಲಿ ಅದರಲ್ಲೊಂದು ವೈಬೇ ಬೇರೆ. ಸೊ ನಾನು ಇದಕ್ಕೂ ಮುಂಚೆ ತುಂಬ ಪ್ಲೇಸ್ಗೆ ಹೋಗಿದ್ದೆ ಒಬ್ಬನೇ. ಆವಾಗ ಕೂಡ ನನಗೆ ತುಂಬ ಎಂಜಾಯ್ ಮಾಡಿದ್ದೀನಿ. ಆವಾಗಲೂ ಕೂಡ ನಾನು ಸಣ್ಣ ಬ್ಲಾಗ್ ಥರ ಮಾಡ್ತಾಯಿದ್ದೆ. ಸೊ ಅದನ್ನು ನನ್ನ ಹಳೆಯ ಚಾನಲಿಗೆ ಆಗ್ತಾಯಿದ್ದೆ. ಸೊ ಆ ಚಾನಲ್ ಇವಾಗಿಲ್ಲ. ಸೊ ಅದರಲ್ಲಿ ಆಗ್ತಾಯಿದ್ದಿಲ್ಲ. ನಾನು ಕನ್ಯಾಕುಮಾರಿಗೆ ಒಬ್ಬನೇ ಎಕ್ಸ್ಪ್ಲೋರ್ ಮಾಡಿದ್ದೆ ಕೋವಿಡ್ ಟೈಮಲ್ಲಿ. ಸೊ ಕನ್ಯಾಕುಮಾರಿಗೆ ಹೋಗಿದ್ದೆ ಆ ಟೈಮಲ್ಲಿ. ಸೊ ತುಂಬ ಪ್ಲೇಸಿಗೆಲ್ಲ ಹೋಗಿದ್ದೀನಿ. ನೋಡುವ, ಇದರಲ್ಲಿ ನಾನು ಆದಷ್ಟು ಪ್ಲೇಸಸ್ಸಿಗೆಲ್ಲ ಕವರ್ ಮಾಡುವ ಎಲ್ಲ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನನಗೆ. ನನ್ನೊಂದು ಹ್ಯಾಪಿನೆಸ್ಸಿಗೋಸ್ಕರ ನಾನು ಈ ಥರ ಪ್ಲೇಸಸ್ ವಿಸಿಟ್ ಮಾಡ್ತೀನಿ. ಒಬ್ಬನೇ ಟ್ರಾವೆಲ್ ಮಾಡಿದ್ರೆ ಅದರಲ್ಲಿರೋ ಮಜಾನೇ ಬೇರೆ ಗೈಸ್. ನೀವು ಒಂದು ಸಲ ಟ್ರಾವೆಲ್ ಮಾಡಿ ನೋಡಿ, ಬೈಕ್ ತೊಗೊಂಡು ಒಬ್ಬರೇ ಎಲ್ಲಿಗಾದರೂ ಹೋಗಿ, ಅಥವಾ ಎಲ್ಲಿಗಾದರೂ ಒಬ್ಬರೇ ಟ್ರೈನಲ್ಲಿ ಹೋಗಿ ಆ ಎಕ್ಸ್ಪೀರಿಯೆನ್ಸ್ ಮಾಡಿ. ಅದರಲ್ಲಿರೋ ಮಜಾನೇ ಬೇರೆ. ಒಂದು ಸಲ ಟ್ರೈ ಮಾಡಿ ನೋಡಿ ಲೈಫಲ್ಲಿ. ಸೊ ಆವಾಗ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀರ. ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀರ. ನೀವು ಯಾವಾಗ ಒಬ್ಬರೇ ಟ್ರಾವೆಲ್ ಮಾಡ್ತೀರ ಆವಾಗ ನಿಮಗೆ ನಿಮ್ಮ ಲೈಫಲ್ಲಿ ಏನೆಲ್ಲ ಆಗಿದೆ, ಯಾವುದರ ಬಗ್ಗೆ ಎಲ್ಲ ಏರಿಳಿತ ಎಲ್ಲ ಇದೆ, ಅದರ ಬಗ್ಗೆ ಎಲ್ಲ ಅರ್ಥ ಆಗುತ್ತೆ ನಿಮಗೆ. ಸೊ ಒಬ್ಬರೇ ಟ್ರಾವೆಲ್ ಮಾಡಿ ನೋಡಿ ಒಂದು ಸಲ. ಆ್ಯಸ್ ಪರ್ ಮೈ ಒಪಿನಿಯನ್, ನನ್ನ ಒಂದು ಏನು ಹೇಳ್ತೀವಿ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಒಂದು ಸಲ ಟ್ರಾವೆಲ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಗೈಸ್, ಫೈನಲಿ ಅಜ್ಮೀರ್ಗೆ ಬಂದು ಮುಟ್ಟಾಯಿತು. ನೋಡ್ಬೋದು ಇಲ್ಲಿ. ಸೊ ಇದು ಅಜ್ಮೀರ್ಗೆ ಬಂದು ಮುಟ್ಟಿ ಆಯಿತು. ನಾನಿವಾಗ ಆಟೋ ತೆಗೆದುಬಿಟ್ಟು ದರ್ಗಾ ಶರೀಫ್ ಕಡೆಗೆ ಹೋಗಬೇಕು. ಡೈರೆಕ್ಟ್ಲಿ ಅಲ್ಲೇ ಒಂದು ರೂಮ್ ಮಾಡುವ. ಸೊ ಇಲ್ಲಿ ನೋಡ್ಬೋದು, ನಮ್ಮ ಆಟೋ ಬಂತು. ಒಂದು ಆಟೋ ಬುಕ್ ಮಾಡಿ ಆಯಿತು. ಸೊ ಹತ್ತಬೇಕು, ಹತ್ತು ಬಿಟ್ಟು. आपका नाम क्या है?
तारिक। अस्सलाम वालेकुम, मेरा नाम इरशान है, मोहम्मद इरशान। ये अजमेर शरीफ दरगाह है ना, कितने साल का हिस्ट्री है इसका? कितने साल पुराना हिस्ट्री है? तो आप इसके बारे में कुछ स्टोरी जानते हो? ये ख्वाजा गरीब नवाज कब आया था, मतलब कैसे आया था वो? हाँ क्या? पृथ्वीराज। हाँ ऊंट, हाँ ऊंट। हाँ उधर बैठा था। चराने वाला ने गरीब नवाज को क्या कुछ उल्टा बोल दिया था। हाँ हाँ गरीब नवाज ने क्या ऊँटों को वहीं पे बिठा दिया। हाँ अब पृथ्वीराज आ गया, ऊँट चराने वाला आ गया, बाकी ऊँट उठी नहीं रहते ना। उठा ही नहीं ऊंट। गरीब नवाज ने उठाया, गरीब नवाज ने कहा ना उसके बाद में उसके रवाना हुए। हाँ 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 बाकी उठी नहीं रहते। ऐसा है। कितने साल पुराना है ये? 33 साल हो गए। कितना? 35 35 साल से ज़्यादा हो गया। इनकी तो बहुत लंबी कहानी है, बहुत लंबा वाक़या है। हाँ हाँ हाँ। गरीब नवाज को इधर का लोग अवलिया कब माना है? कब माना है ये लोग? उन्होंने माना है जब यहाँ पे पहले मामूली का छोटा मजार टाइम था, हाँ हाँ होता था। उस टाइम क्या है केवल चिश्ती परिवार को पता था। हाँ उसके बाद में जब चिश्ती परिवार ने मजार बड़ा बनाया ना, हाँ उसके बाद सब फेमस हुए हैं। फुल फेमस। उसके बाद फेमस हुए। ಒಂಟೆ ಕತೆ ಹೇಳ್ತೀವಿ, ಒಂಟೆ ಆಡಿಸುವ ಹೇಳ್ಬೋದು. ಇನ್ನಷ್ಟು ಅದರ ಬಗ್ಗೆ ಮಾಹಿತಿ ನಾನು ಹೇಳ್ತೀನಿ, ನೋಡುವ. ಅದೇ ರೀತಿ ತುಂಬ ಹಿಸ್ಟ್ರಿ ಇದೆ, ಹಿಸ್ಟ್ರಿ ಬಗ್ಗೆ ತಿಳಿಯೋಕ್ಕೆ ಪ್ರಯತ್ನ ಪಡ್ತೀನಿ, ನಾನು ನಿಮಗೆ ಕೂಡ ತಿಳಿಸ್ತೀನಿ. ಒಂದು ಹೋಟೆಲ್ ರೂಮ್ ಮಾಡಲಿಕ್ಕೆ ಬಂದಿದ್ದು, ನೋಡುವ. ರೂಮ್ ಹಿಡಿಸಿದ್ರೆ ಬುಕ್ ಮಾಡಬೇಕು, ತುಂಬ ರೆಸ್ಟ್ ಮಾಡಬೇಕು. ಇವಾಗ ಸ್ನಾನನೂ ಮಾಡಿಲ್ಲ, ಟ್ರಾವೆಲ್ ಮಾಡ್ತಾನೇ ಇದ್ದೀನಿ. ಸೆಕೆಂಡ್ ಡೇ ಇವಾಗ ಹೋಗಿ ನೋಡಬೇಕು. ಒಂದು ರೂಮ್ ನೋಡಿದೆ, ನನಗೆ ಹಿಡಿಸಿಲ್ಲ. ಸೊ ನೋಡುವ, ಬೇರೆ ರೂಮ್ ನೋಡುವ. ಇಲ್ಲಿ ಹಿಡಿಸಿಲ್ಲ. ಸೊ ಅಷ್ಟು ದೂರದಿಂದ ಟ್ರಾವೆಲ್ ಮಾಡಿ ಆದಮೇಲೆ ಸ್ವಲ್ಪ ಪೀಸ್ಫುಲ್ಲಾಗಿ ನಿದ್ದೆ ಬರಬೇಕಂದ್ರೆ ಒಂದು ಒಳ್ಳೆ ರೂಮ್ ಇರಬೇಕು, ಇಲ್ಲ ಅಂದರೆ ಕಷ್ಟ ಇದೆ. मैंने मेक माई ट्रिप में बुक किया, अभी बुक कंफर्म हो गया. इधर देख सकते हो, इधर होटल कॉर्नर नहीं दे रहा है मेरे को. सब लोग देख रहे हैं ना, ये ब्लू मून होटल है. तो मैंने मेक माई ट्रिप में बुकिंग किया, लेकिन ऑन द स्पॉट किया था, लेकिन उसको रीज़न लेके वो रूम नहीं दे रहा है मेरे को. अभी नहीं नहीं दे. मेरे को कंफर्मेशन नहीं आया तब तक नहीं. बुकिंग कंफर्म है भाई. इधर आपके देख, पास आया ना, मेरे पास नहीं आया ना मेरे साथ. आपको आएगा. आपने अभी कैंसिल कराएगा बोला ना. हाँ मैं कराना पड़ेगा. ठीक है. होटल ब्लू मून आप देख सकते हो इधर, दिल्ली गेट का पीछे. मैंने मेक माई ट्रिप में बुक किया था, तो ओनर ने मना किया. आप देख सकते हो, उधर है बंदा. तो मेरा बुकिंग भी कंफर्म है, आपको मैंने दिखाया मेल आईडी भी. तो ओनर ने मना कर रहा है. PNR नंबर भी मिला है मेरे को, तो इसने मना किया. तो इसलिए अभी ये बंदा मेरे को रूम नहीं दे रहा. तो देख लो आप सर. ಆ್ಯಕ್ಚುಲಿ ಗೈಸ್, ನಾನಿವಾಗ ಊಟ ಮಾಡ್ತಾ ಇರೋದು 4 ಗಂಟೆಗೆ. ನಾನು ಮೇಕ್ ಮೈ ಟ್ರಿಪ್ಪಲ್ಲಿ ಹೋಟೆಲ್ ರೂಮ್ ಬುಕ್ ಮಾಡಿದ್ದೆ. ಸೊ ಅಲ್ಲಿ ಏನಾಯ್ತು ಅಂದರೆ ದೊಡ್ಡ ಸೀನೇ ಆಗೋಯ್ತು. ಅವ್ನು ಬಂದುಬಿಟ್ಟು ನನಗೆ ರೂಮ್ ಕೊಡೋಕ್ಕಾಗಲ್ಲ, ರೂಮ್ ನನಗೆ ಕನ್ಫರ್ಮೇಷನ್ ಬಂದಿಲ್ಲ, ಹಂಗೆ ಹಿಂಗೆ ಅಂತಲ್ಲಿ ಹೇಳ್ದೆ. ಬಟ್ ನನಗೆ ಬುಕ್ಕಿಂಗ್ ಐ ಡಿ, PNR ನಂಬರ್ ಎಲ್ಲನೂ ಬಂದಿತ್ತು ಮೇಕ್ ಮೈ ಟ್ರಿಪ್ ಕಡೆಯಿಂದ. ಸೊ
ದೊಡ್ಡ ಸೀನೇ ಆಗೋಯ್ತು. ಅದಾದಮೇಲೆ ಮೇಕ್ ಮೈ ಟ್ರಿಪ್ ಅವರಿಗೆ ಕಾಲ್ ಮಾಡಿಬಿಟ್ಟು ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಹೋಟೆಲ್ ಹುಡುಕೋಷ್ಟರಲ್ಲಿ ತುಂಬ ಟೈಮ್ ಆಗೋಯ್ತು. ಬಟ್ ಆ ಹೊತ್ತಲ್ಲಿ ನಾನು ಬಂದಿಲ್ಲಿ ಲಂಚ್ ಮಾಡ್ತಾ ಇದ್ದೀನಿ ಇವಾಗ 4 ಗಂಟೆಗೆ. ಸೊ ಖರಾಬ್ ನನ್ನ ಮಕ್ಕಳು ಇದ್ದಾರೆ. ಖರಾಬ್ ನನ್ನ ಮಕ್ಕಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಹಂಗೆ ಹ್ಯಾಂಡಲ್ ಮಾಡಬೇಕು. ಸೊ ಈ ರೀತಿ ಗಾಂಚಲಿ ತೋರಿಸಿದ್ರೆ ನಾವು ಎಲ್ಲಿಯವ್ರು ಗೊತ್ತಲ್ವ, ಕರ್ನಾಟಕದವರು, ಅದು ಕನ್ನಡದವ್ರ ಹತ್ರ ಗಾಂಚಲಿ ತೋರಿಸ್ದೆ ಬಿಡ್ತೀವ ಹೇಳಿ ಗೈಸ್. ತುಂಬ ಆಟ ಆಡಿಸ್ದ ನನಗೆ, ಹಂಗೆ ಕೊಟ್ಬಿಟ್ಟು ಬಂದಿದ್ದೀನಿ ಅವ್ರಿಗೆ.